ನಮಸ್ಕಾರ. ಕರ್ನಾಟಕ ಕಣ ಕಣದಲ್ಲೂ ಕನ್ನಡ. ಕರ್ನಾಟಕದ ಆದ್ಯಂತ ನವರಾತ್ರಿ ಆಚರಣೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮೈಸೂರಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ ದಸರಾ ಆಚರಣೆ ಕಮಾನ್ ಈ ವರ್ಷನೂ ಸಹ ದಸರಾ ಆಚರಣೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಚರಣೆಗಳೇನೋ ಓಕೆ, ಓಪನಿಂಗ್ ಎಲ್ಲ ಓಕೆ, ಸಮಸ್ಯೆಗಳಿಗೆ ಕರ್ನಾಟಕ ಯಾವುದರಲ್ಲೂ ಕಡಿಮೆ ಇಲ್ಲ. ಜಮ್ಮುನಲ್ಲಿ, ಲೇ ಲಡಾಖ್ ಅಲ್ಲಿ ಸಾಂವಿಧಾನಿಕ ಹಕ್ಕುಗಳನ್ನ ಕೇಂದ್ರ ಸರ್ಕಾರ ಕೊಡೋದ್ರಲ್ಲಿ ಹಿಂದೇಟು ಹಾಕಿದೆ ಅಂತ ಲೇ ಲಡಾಖ್ನ ಅಲ್ಲಿನ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡಿ ಅಲ್ಲಿನ ಬಿಜೆಪಿ ಪಕ್ಷದ ಕಚೇರಿಗೆ ಬೆಂಕಿ ಇಟ್ಟು ಯಾರು ಮೋದಿಯನ್ನ ಹೊಗಳ್ತಾ ಇದ್ರು ಅವರೇ ಬೀದಿಗಿಳಿದು ಕೇಂದ್ರ ಸರ್ಕಾರದ ನಡೆಯನ್ನ, ಅಂದ್ರೆ ಡೆಮೋಕ್ರಸಿ ಇಲ್ಲ ಲೇ ಲಡಾಖ್ ಅಲ್ಲಿ, ಎಲ್ಲೋ ಒಂದು ಕಡೆ ಐ ಥಿಂಕ್ ಒಂದು ಮಿಲಿಟರಿ ರೂಲ್ ಅಥವಾ ಪೊಲೀಸ್ ರೂಲ್ ಇದೆ ಅಂತೇಳಿ ಅಲ್ಲಿ ಬೆಂಕಿ ಇಟ್ಟಿದ್ದನ್ನ ನಾವೆಲ್ಲ ನೋಡ್ತಾ ಇದ್ವಿ. ಜೊತೆನಲ್ಲಿ ಮೊನ್ನೆ ಧಾರವಾಡಲ್ಲಿ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ 2.5 ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಇವತ್ತಿನ ಯುವ ಜನತೆ ಬೀದಿಗಿಳಿದು ಗಲಾಟೆಗಳನ್ನ ಮಾಡಿದ್ದನ್ನು ಸಹ ನಾವೆಲ್ಲ ನೋಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ನಡೆದಿರುವಂತ ಈ ಹತ್ಯಾಕಾಂಡ ಏನಿದೆ, ಮಿಸ್ಸಿಂಗ್ ಪೀಪಲ್ ಏನಿದೆ, ಕೊಲೆಗಳೇನಿದೆ, ಜೊತೆನಲ್ಲಿ ರೇಪ್ಸ್ ಏನಿದೆ, ಇದರ ಬಗ್ಗೆನೂ ಸಹ ಸಾರ್ವಜನಿಕ ಒತ್ತಡ ಸಾಕಷ್ಟಿದೆ. ಹೇಳ್ಕಣಕ್ಕೆ 2 ಸರ್ಕಾರ, ಕೇಂದ್ರ ಸರ್ಕಾರ ಸಾಲ ಮಾಡಿ ಕೂತಿದೆ, ರಾಜ್ಯ ಸರ್ಕಾರ ಸಾಲ ಮಾಡಿ ಕೂತಿದೆ. ಇವತ್ತಿನ ಇನ್ನೊಂದು ದೊಡ್ಡ ಬೆಳವಣಿಗೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿಯನ್ನ ಸಿಬಿಐ ತನಿಖೆ ಮಾಡೋದನ್ನ, ಪರಿಶೀಲನೆ ಮಾಡೋದನ್ನ ರಾಜ್ಯ ಸರ್ಕಾರ ಹಿಂತೆಗೆದುಕೊಂಡಿದ್ದನ್ನ ಪಟಿಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಆಸ್ತಿ ತನಿಖೆ ವಿಚಾರವನ್ನ ಅಪೀಲ್ ಹೋಗಿದೆ. ಇದೇ ಡಿ ಕೆ ಶಿವಕುಮಾರ್ ಮೇಲೆ, ಸತೀಶ್ ಜಾರಕಿಹೊಳಿ ಮೇಲೆ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಹಿಂದೆ ಒಂದು ಪತ್ರ ಬರೆದಿತ್ತು. ಡಿ ಕೆ ಶಿವಕುಮಾರ್ ಮೇಲೆ ಈ ರೀತಿ ಲಂಚ, ಅಂದ್ರೆ ನಾವು ದುಡ್ಡು ಕೊಟ್ಟು ಬಿಲ್ಗಳನ್ನ ತಗೊಬೇಕು ಕಾಂಟ್ರಾಕ್ಟ್ಸ್. ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ, ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಗುಂಡಿ ರಸ್ತೆ ಯಾಕೆ ಅಂತ. ಕಮಿಷನ್ ಕೊಟ್ರೆ ಇನ್ನ ಒಳ್ಳೆ ರಸ್ತೆ ಎಲ್ಲಿ ಮಾಡಕ್ಕಾಗತ್ತೆ? ಭ್ರಷ್ಟಾಚಾರ ಅನ್ನೋದನ್ನ ಬಿಜೆಪಿ ಟೈಮಲ್ಲಿ ಕಾಂಗ್ರೆಸ್ ಹೇಳ್ತು, ಬಟ್ ಅದೇ ಕಾಂಗ್ರೆಸ್ ಈಗ 2.5-3 ವರ್ಷ ಆಗಿದೆ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಗುಂಡಿ 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 ಗುಂಡಿ. ಕರ್ನಾಟಕದ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಮೇಲೆ ಕೈ ತೋರಿಸ್ತಾ ಇದೆ. ಬಿಜೆಪಿಗಿಂತ ಡಬ್ಬಲ್ ಲಂಚ ಕೇಳ್ತಾ ಇದಾರೆ ನಿಮ್ಮವರೆಲ್ಲ, ನಾವು ಕೊಡ್ತಾ ಇದೀವಿ, ಕೊಟ್ಟು ಬಿಲ್ ತಗೊಳ್ಳೋ ಅಂತ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಈಗ ಲಂಚ ಕೊಟ್ಟ ಮೇಲೆ ತೂತುಕೊಂಡಿರೋ ರಸ್ತೆಗಳನ್ನೇ ನಿರ್ಮಾಣ ಮಾಡ್ತಾರಲ್ವಾ. ಯಾವ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ 40% ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಅಧಿಕಾರಕ್ಕೆ ಬಂತು, ಅದೇ ಕಾಂಗ್ರೆಸ್ ಇವತ್ತು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಮೇಲೆ ರಿಟರ್ನ್ ಕಂಪ್ಲೇಂಟ್ ಇದೆ. ಏನಂತ? ಬಿಜೆಪಿಗಿಂತ ಜಾಸ್ತಿ ಲಂಚ ಕೇಳ್ತಾರೆ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ. ರಿಟರ್ನ್ ಕಂಪ್ಲೇಂಟ್ ಇದೆ ಸಿಎಂಗೆ. ಸಿಎಂ ಏನು ಮಾಡ್ತಾ ಇಲ್ಲ, ಪ್ರೋಗ್ರಾಮ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ಅಲ್ರಿ, ಭ್ರಷ್ಟರನ್ನ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮಡ್ಕೊಂಡು ಮಾಡೋವಂತ. ಈಗ ನಾನು ಪಾಪ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ರಿಟರ್ನ್ ಕಂಪ್ಲೇಂಟ್ 25 ಸೆಪ್ಟೆಂಬರ್ 2nd ಕಂಪ್ಲೇಂಟ್, 33,000 ಕೋಟಿ ಬ್ಯಾಲೆನ್ಸ್ ಹಣ ಕಾಂಟ್ರಾಕ್ಟರ್ಸ್ ಉಳಿಸ್ಕೊಂಡಿದ್ದಾರೆ. ಕಿತ್ತೋಗಿರೋ ರೋಡು, ಗುಂಡಿ ಬಿದ್ದಿರೋ ರೋಡ್ಗೆ ವಾಸನೆ ಹೊಡೆಯೋ ಬೆಂಗಳೂರು, ಕಸದ ಕಾಸು ಕೊಡ್ತಾರೆ. ಆದ್ರೆ ಕಸ ಎಲ್ಲೂ ಕೂಡ ರೀಸೈಕಲ್ ಆಗಲ್ಲ.
ಕುಡಿಯಕ್ ನೀರ್ ಸಿಗಲ್ಲ, ಮಳೆಗಾಲ ಬಂದ್ರೆ ಬೋಟ್ ತಗೊಂಡು ಓಡಾಡ್ಬೇಕು ಅಂತ ಪರಿಸ್ಥಿತಿ ಇಟ್ಕೊಂಡ್ರೆ ಬೆಂಗಳೂರಲ್ಲಿ ಬರೀ ಲೂಟಿ ಲೂಟಿ ಲೂಟಿ, ಭ್ರಷ್ಟಾಚಾರ ಅನ್ನೋದು ಎಲ್ಲಾ ರಂಗದಲ್ಲೂ ತುಂಬಿ ತುಳುಕಾಡ್ತಾ ಇದೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆನಲ್ಲಿ ಈಗ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ. ಎಸ್ ಐ ಟಿ ನ್ಯಾಯಯುತವಾದ ತನಿಖೆ ಮಾಡ್ತಾ ಇಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತು. ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರು, ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಸಹ ಆಯ್ತು. ನೀವೆಲ್ಲ ನೋಡಿದ್ವಿ, ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಯ್ತು, ಏನು ಆಗ್ತಲ್ಲ. ಆವತ್ತೇ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಂತೆ, ಸಿದ್ದರಾಮಯ್ಯನವ್ರಿಗೆ ಒತ್ತಡ, ಆ SIT ಅನ್ನ ಕ್ಲೋಸ್ ಮಾಡಿ ಕ್ಲೀನ್ ಚಿಟ್ ಕೊಟ್ಬಿಡಿ. ಕಾಂಗ್ರೆಸ್ ಅಲ್ಲಿರೋ ಅಂತ ಮಾನಗೇಡಿ MLAಗಳು, ಕೆಲವರು ಮಿನಿಸ್ಟರ್ಗಳು SIT ಕ್ಲೋಸ್ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಒತ್ತಡ ಏರ್ತಾ ಇದಾರಂತೆ. ಲೆಕ್ಕ ಹಾಕಲಿ, ಎಂತ ಮಾನ್ಗೇಡಿಗಳಿಗೆ ನೀವು ಓಟ್ ಹಾಕಿದಾರ, ನೀವೇ ಯೋಚನೆ ಮಾಡ್ಕೊಳ್ಳಿ. ಯೋ ವೋಟೆಡ್ ಕರಪ್ಟ್. ಈ ಕಾಂಗ್ರೆಸ್ ಅಲ್ಲಿರೋರು SIT ಮುಚ್ಚಿ ಅಂತ ಸಿದ್ದರಾಮಯ್ಯನ ಮೇಲೆ ಒತ್ತಡ ಹಾಕೋ ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅಂತ. ಇವ್ರಿಗೆಲ್ಲ ಯಾರಿಗೂ ನ್ಯಾಯ ಬೇಕಾಗಿಲ್ಲ, ದುಡ್ಡು ಮಾಡಬೇಕು. 4 ಲಕ್ಷ ಕೋಟಿ ಪ್ರತಿ ವರ್ಷ ಲೂಟಿ ಮಾಡ್ಬೇಕು. ಭಾರತದ ಬಜೆಟ್ಟಿನ 40 ಲಕ್ಷ ಕೋಟಿ ಲೂಟಿ ಮಾಡ್ಬೇಕು. ಅವ್ರ ಹೆಂಡ್ರು ಮಕ್ಳು ಚೆನ್ನಾಗಿರ್ಬೇಕು. ನಿರುದ್ಯೋಗ ತಾಂಡವಾಡ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ 2.5 ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಯುವ ಜನತೆ ಬೀದಿಗಿಳ್ತದೆ ಅಂತಂದ್ರೆ ಎಲ್ಲಿ ಮಾಡ್ತಾರೆ? DK ಶಿವಕುಮಾರ್ಗೆ CM ಆಗ್ಬೇಕು, ಸಿದ್ದರಾಮಯ್ಯನವ್ರಿಗೆ ಮೊಮ್ಮಗ MLA ಆಗ್ಬೇಕು, ಇರೋರ್ಗೆಲ್ಲ ಅವ್ರವ್ರ ಮಕ್ಕಳು MLAಗಳು ಮಿನಿಸ್ಟರ್ ಆಗ್ಬೇಕು. ಇನ್ನು ಆಪೋಸಿಷನ್ ಅವ್ರಿಗೆ ಮತ್ತೆ JDS ಜೊತೆ ಸೇರ್ಕೊಂಡು ಸರ್ಕಾರಕ್ಕೆ ಬೇಕು, ಮತ್ತೆ ಲೂಟಿ ಮಾಡಕ್ಕೆ. ಯಾಕಂದ್ರೆ ಹೋದ್ ಸತಿ ಬಿಜೆಪಿ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು, ಈಗ ಕಾಂಗ್ರೆಸ್ ಅವರು, ನೆಕ್ಸ್ಟ್ ಬಿಜೆಪಿ ಅವರು ಮತ್ತೆ JDS ಅವರು ಇಬ್ರು ಕಾಂಬಿನೇಷನ್ ಅಲ್ಲಿ ನಾವು ಮಾಡ್ತೀವಿ. ಏನು ಮಾಡಲ್ಲ, ಬರೀ ಲೂಟಿ ಮಾಡೋದು. ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಕ್ಕೆ ಯೋಗ್ಯತೆ ಇಲ್ಲ. 33,000 ಕೋಟಿ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ. ಆ ಧರ್ಮಸ್ಥಳದ ವಿಚಾರದಲ್ಲಿ SITನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಆಮಿಷಗಳಲ್ಲಿ ಮುಳುಗೋಗಿದೆ. ಪಾರದರ್ಶಕತೆ ಇಲ್ಲ, ರೆಕಾರ್ಡ್ಸ್ ಇಲ್ಲ, ಏನ್ ತನಿಖೆ ಮಾಡ್ತಾವ್ರೆ ಯಾರಿಗೂ ಗೊತ್ತಿಲ್ಲ. ಧರ್ಮಸ್ಥಳ ತನಿಖೆನ ಮುಚ್ಚಾಕ್ತಾರ ಗೊತ್ತಿಲ್ಲ. ಆ ಕೊಲೆಗಾರನ್ನ ಅರೆಸ್ಟ್ ಮಾಡ್ತಾರ ಖಂಡಿತ ಇಲ್ಲ. ಮತ್ತೇನ್ ಮಾಡ್ತಾವ್ರೆ? SIT ಅನ್ನೋ ಹೆಸರಲ್ಲಿ ಕಳ್ಳಾಟಗಳನ್ನ ಆಡ್ಕೊಂಡು ಕೊಲೆಗಾರರನ್ನ ರಕ್ಷಣೆ ಮಾಡಿಕೊಂಡು ಪಾರದರ್ಶಕತೆಯನ್ನ ಕಿತ್ತು ಬಿಸಾಕಿ SIT ಅವರು ತಮ್ಮ ದುರಾಂಕಾರವನ್ನ ಮೆರಿತಾ ಇದ್ದಾರೆ. ಏನ್ ಹೇಳ್ಬೇಕಾಗತ್ತೆ? 2.5 ಲಕ್ಷ ಉದ್ಯೋಗಗಳು ಬಾಕಿ ಇದೆ ಫಿಲ್ಲಿಂಗ್ ಮಾಡೋದು. 18,000 ಬರೀ ಪೊಲೀಸ್ ಇಲಾಖೆನಲ್ಲಿ ಏನೋ ಬಾಕಿ ಇದೆ. ಈ ಸಿದ್ದರಾಮಯ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಫಿಲ್ಲಿಂಗ್ ಮಾಡೋದಿಲ್ಲ. ಅವ್ರ ಮೊಮ್ಮಗ MLA ಆಗ್ಬೇಕು, DK ಶಿವಕುಮಾರ್ಗೆ ತಮ್ಮ MP ಆಗ್ಬೇಕು, ತಾನ್ CM ಆಗ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಗ MLA ಆಗ್ಬೇಕು, MP ಆಗ್ಬೇಕು, ಈಶ್ವರ್ ಖಂಡ್ರೆಗೆ ಮಗ MP ಆಗಿದ್ದಾನೆ, ನೆಕ್ಸ್ಟ್ ಟೈಮ್ ಅವ್ನು ಮಿನಿಸ್ಟರ್ ಆಗ್ಬೇಕು. ಬೇರೆ ಸಾರ್ವಜನಿಕರ ವಿಚಾರವಾಗಿ ಯಾವುದೇ ವಿಚಾರ ಇಲ್ಲ. ಧರ್ಮಸ್ಥಳವ SIT ಮುಚ್ಚಾಕಬೇಕು. ಅಂದಷ್ಟು ಮಾಧ್ಯಮಗಳು ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇದೆ. ಹಣ ಇಸ್ಕೊಂತೀರಾ, ಬ್ರೀಫ್ ಕೇಸ್ ಇಸ್ಕೊಂಡು, ಕೆಲವು ಮಾಧ್ಯಮಗಳು ಬ್ರೀಫ್ ಕೇಸ್ಗಳನ್ನ ಇಸ್ಕೊಂಡು ಹಣ ಇಸ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತವೆ. ಕೊಲೆ ಆಗಿದ್ದಕ್ಕೆ ನ್ಯಾಯ ಕೊಡ್ಸಕ್ಕೆ ಯೋಗ್ಯತೆ ಅಂತೂ ಇಲ್ಲ. ಕೊನೆ ಪಕ್ಷ SIT ಪ್ರತಿದಿನ ಅಪಪ್ರಚಾರ, ಕೆಲ ಮಾಧ್ಯಮಗಳು ಪ್ರತಿದಿನ ಅಪಪ್ರಚಾರ. ಯಾರೇನ್ ಮಾಡಕ್ಕಾಗತ್ತೆ? ನಾವಂತೂ ಅಟ್ ಎನಿ ಕಾಸ್ಟ್ ನಾವಂತೂ ಅದಕ್ಕೆ ಹೇಳೋದು, ಸಾಮಾನ್ಯ ಜನರು ಐ ಥಿಂಕ್ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ನಿಂತ್ಕೊಬೇಕು, ತಾಲೂಕ್ ಪಂಚಾಯತಿಗೆ ನಿಂತ್ಕೊಬೇಕು, ಕೌನ್ಸಿಲರ್ ಆಗ್ಬೇಕು, MLA ಆಗ್ಬೇಕು, MLC ಆಗ್ಬೇಕು, ಕಾಲ್ ತೊಳಿಬೇಕು. ಬಡವ್ರ ಮಕ್ಕಳು MLA ಆಗಿ ಕಾಲ್ ತೊಳಿ, ಬಡವ್ರ ಮಕ್ಕಳು CM ಆಗ್ಬೇಕು, ಬಡವ್ರ ಮಕ್ಕಳು ಮಿನಿಸ್ಟರ್ಗಳಾಗಬೇಕು, ಬಡವರ ಮಕ್ಕಳು ಪಾರ್ಲಿಮೆಂಟ್ಗೆ MP-ಗಳಾಗಿ ಹೋಗ್ಬೇಕು. ಆವಾಗ ಮಾತ್ರ ನಾವು ಬದಲಾವಣೆ ಮಾಡಕ್ ಸಾಧ್ಯ. ಯಾವ ಸಿದ್ದರಾಮಯ್ಯನೂ ಮಾಡಲ್ಲ, ಯಾವ DK ಶಿವಕುಮಾರ್ ಮಾಡಲ್ಲ. ಅವರೆಲ್ಲ ಅಧಿಕಾರ ಎಂಜಾಯ್ ಮಾಡಕ, ನಿಮ್ ಟ್ಯಾಕ್ಸ್ ಅನ್ನ ತಿಂದಾಕಕ್ಕೆ, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಉದ್ಯೋಗ ಸೃಷ್ಟಿ ಮಾಡದಲ್ರಿ. 2.5 ಲಕ್ಷ
ಸರ್ಕಾರಿ ಉದ್ಯೋಗಗಳನ್ನ ಫಿಲ್ ಮಾಡೋ ಯೋಗ್ಯತೆ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಡಿ ಕೆ ಶಿವಕುಮಾರನ್ಗೆ ಆರ್ತಿ ಮಾಡ್ಬೇಕಂತೆ ಸಾಲ ಮಾಡಿ ಆರ್ತಿ ಮಾಡ್ತಾವನೆ. ಫಿಲಪ್ ಮಾಡು. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆನಲ್ಲಿ ಒಂದರಲ್ಲೇನೆ 18,000 ಶಾರ್ಟೇಜ್ ಇದೆ. ಫಿಲಪ್ ಮಾಡಲ್ಲ, ಬೇಕಾಗಿಲ್ಲ ಇವ್ರಿಗೆ. ಯಾರೋ ಹೇಳ್ತಾರೆ 10 ಕೋಟಿ ಇಸ್ಕೊಂಡಿದ್ಯಂತೆ. 10 ಕೋಟಿ ಇಸ್ಕೊಂಡಿದ್ದಾರಂತೆ. ಹೌದಾ? ತಿಮ್ರೋಡಿ ಹತ್ರ ಯಾರೋ ದಾಖಲೆ ಹಾಕ್ರಲ್ಲಿ ಏನು ನಿಮ್ಗೇನು ಟೈಪ್ ಮಾಡಕ್ ಆಗ್ತಾರೆ ಅಂತ ನೀವ್ ಏನೇ ಬರೆದು ಬಿಟ್ರು. ಯಾಕೆ ಡಿ ಕೆ ಶಿವಕುಮಾರ್ ಇಸ್ಕೊಂಡಿಲ್ಲ? ಕೇಳಿ ನೋಡು. ಡಿ ಕೆ ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಇದೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೇರವಾಗಿ ಕಂಪ್ಲೇಂಟ್ ಮಾಡಿದ್ರೆ ಯಾರದು? ಮನೆ ಹೆಲಿಕಾಪ್ಟರ್ ತಗೊಂಡ್ ಸತೀಶ್ ಜಾರಕಿಹೊಳಿ ಮೇಲೆ ರಿಟರ್ನ್ ಕಂಪ್ಲೇಂಟ್ ಇದೆ. ತಾಕತ್ತಿದ್ರೆ ಮಾತಾಡ್ರು. ಅಲ್ಲೇನಾಗ್ತದೆ? 10 ಕೋಟಿ ಇಸ್ಕೊಂಡಿದ್ದಾರಂತೆ. ಹೌದಾ? ತಿಮ್ರೋಡಿ ಹತ್ರ ಯಾರ ಇಸ್ಕೊಂಡ್ರದಲ್ಲಿ? ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಅಂತ ಕೇಳೋ. ಕಾಂಗ್ರೆಸ್ ಅಲ್ಲಿ ನಡೀತಾರೋ ಭ್ರಷ್ಟಾಚಾರ ಕೇಳ್ರ. ನಿಮ್ಗೆ ಕೆಳಗಡೆ ಇದ್ರೆ ಸೀಟ್ಸ್ ಬಂದ್ಬಿಟ್ಟು ಇಲ್ಲಿ ತಿಮ್ರೋಡಿ ಇಸ್ಕೊಂಡವನೆ, ಗಿರೀಶ್ ಮಾಡಿ ಇಸ್ಕೊಂಡ್ಲಿ ಬಿಡಿ. ಏನ್ ಇವಾಗ ಇಡೀ ವ್ಯವಸ್ಥೆನೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಏನ್ ಇಸ್ಕೊಂಡ್ಲಿ ಬಿಡು. ಎಲ್ಲರೂ ಇಸ್ಕೊಂಡ್ಮೇಲೆ ಅವರು ಇಸ್ಕೊಂಡ್ಲಿ ಬಿಡಿ. ಏನ್ ಇವಾಗ ಕೆಳಗಡೆ ಸೀಟ್ಸ್ ಇದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಇದೆ. ತಿಮ್ಮಾಪುರ್ ಮೇಲೆ ಕರ್ನಾಟಕ ಬಾಗಿಲು ಮುಚ್ಚ ಆಚೆ ಹೋಗ. ಕರ್ನಾಟಕ ವೈನ್ಸ್ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ಟಾರೆ. ಕೆಳಗಡೆ ಸೀಟ್ಸ್ ಇದ್ರೆ ಕೇಳ್ರಿ. ರಿಟರ್ನ್ ಕಂಪ್ಲೇಂಟ್ ಇದೆ ಸಿಎಂಗೆ, ಕೇಳ್ರಿ. ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ 19 ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಭ್ರಷ್ಟಾಚಾರದ ಕಂಪ್ಲೇಂಟ್ ಮೇಲೆ. ಇದು ಕೋರ್ಮಂಗ್ಲ ಸಸ್ಪೆಂಡ್, ಅಲ್ಸೂರ್ ಗೇಟ್ ಸಸ್ಪೆಂಡ್. ಅವನ್ ಯಾರೋ ಎಂಡ್ರಿಗೆ ಒಂದು ಕೆಜಿ ಚಿನ್ನ ಮಾಡಿಸ್ಕೊಟ್ಟವನೆ. 1 ಕೋಟಿ ರೂಪಾಯಿ, 1.5 ಕೋಟಿ ರೂಪಾಯಿ ಚಿನ್ನದಲ್ಲಿ. ಸೂರ್ಯನಗರ ಪೊಲೀಸನು ಕುಡಿಯಕ್ಕೆ. ಯಾಕೆ? ಸೂರ್ಯನಗರದವ್ನು ಕೇಳೋ ತಾಕತ್ತಿದ್ರೆ ಸರ್ಕಾರನ, ವ್ಯವಸ್ಥೆನ, ಪೊಲೀಸವ್ರನ್ನ, ಲೂಟಿಕೋರನ್ನ ಡಿ ಕೆ ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಇದೆ. ಏನಂತ ಕಂಪ್ಲೇಂಟ್ ಇದೆ? ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳ್ತಾರೆ, ಪರ್ಸೆಂಟೇಜ್ ಕೇಳಿದಂತ ರಿಟರ್ನ್ ಕಂಪ್ಲೇಂಟ್ ಇದೆ ಸಿಎಂ ಹತ್ರ. 3 ತಿಂಗಳು ಮುಂಚೆ ಕೊಟ್ಟಿದ್ದಾರೆ, ನಿನ್ನೆ ಒಂದು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 25ಕ್ಕೆ ತಾಕತ್ತಿದ್ಯಾ? ಸೀಟ್ಸ್ ಇದೆಯಾ ಕೇಳಕ್ತಿದ್ಯಾ? ಕೇಳೋ. ನಟ್ಟೋಬಲ್ ಟೈಟ್ ಮಾಡ್ತೀನಿ ಅಂತಾರೆ. ನಿಮ್ಗೆ ಏನಿದ್ರು ತಿಮ್ರೋಡಿ, ಗಿರೀಶ್ ಮಟ್ಟಣ್ಣರು, ನಾನು ಯಾಕೆ ಪುಕ್ಸಟೆ ಬಿದ್ದಿದ್ದೀವಿ ಲೇ ಹಲ್ಕಟ್ಗಳ. ಇಡೀ ವ್ಯವಸ್ಥೆ ಗಬ್ಬೆದ್ದೋಗಿದೆ. 2.5 ಲಕ್ಷ ಜನ ಹುಡುಗರು ಸರ್ಕಾರದಲ್ಲಿರೋ ಬಾಕಿ ಇರುವ ಪೋಸ್ಟ್ಗಳನ್ನ ಫಿಲ್ ಮಾಡಿ ಅಂತ ಬೀದಿಗೆ ಬಂದು ಕೇಳ್ತಾ ಇದಾರೆ. ನಾಚಿಕೆ, ಮಾನ, ಮರ್ಯಾದೆ ಇಲ್ದ ಬೇವರ್ಸ್ ಅಲ್ಲ. ನಿರುದ್ಯೋಗ 2.5 ಲಕ್ಷ ಪೋಸ್ಟ್ ಫಿಲ್ಲಿಂಗ್ ಮಾಡ್ಬೇಕು. ಸಿದ್ದರಾಮಯ್ಯ ಕೇಳ್ಬೇಡಿ, ಡಿ ಕೆ ಶಿವಕುಮಾರ್ ಜೈ ಅಂತೇಳಿ. ಡಿ ಕೆ ಶಿವಕುಮಾರ್ ಜೈ. ಯಾಕೆ? ಭ್ರಷ್ಟಾಚಾರದ ಆರೋಪ ಐತೆ. ತಿಮ್ಮಾಪುರ್ ಮೇಲೆ ಐತೆ. ಕಮಿಷನ್ ಕೇಳ್ತಾನೆ ತಿಂಗಳು ಅಂತ. ರಿಟರ್ನ್ ಕಂಪ್ಲೇಂಟ್ ಇದೆ, ಕೇಳ್ರ. 2.5 ಲಕ್ಷ ಉದ್ಯೋಗಗಳನ್ನ ಫಿಲ್ ಅವ್ರಿಗೇನಿದ್ರು. ಡಿ ಕೆ ಶಿವಕುಮಾರನ್ಗೆ ಮೈಸೂರಲ್ಲಿ ಸಾಲ ಮಾಡಿ ಆರತಿ ಮಾಡ್ಬೇಕಂತೆ, ಗಂಗಾ ಆರತಿ. ಈ ಅಪ್ಪಂದು ಇನ್ನೇನು ಸ್ವಂತ ದುಡ್ಡೇನಲ್ಲ, ಸರ್ಕಾರದಲ್ಲಿ ನಮ್ ಟ್ಯಾಕ್ಸ್ ದುಡ್ಡೆಲ್ಲ ಸಾಲ ಮಾಡಿ ಆರತಿ ಮಾಡ್ಬೇಕು. ಆರೋಪ ಇದೆ, ಭ್ರಷ್ಟಾಚಾರದ ಆರೋಪ ಇದೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈ ವ್ಯಕ್ತಿ ಮೇಲೆ. ಈ ವ್ಯಕ್ತಿ ಡೆಫಿನೆಟ್ಲಿ ಇವತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ 2 ಪೇಜ್ ಕೊಟ್ಟಿದ್ದಾರೆ. 33,000 ಕೋಟಿ ಸಾಲ ಬಾಕಿ ಮಾಡ್ಕೊಂಡವ್ರೆ. ಕೆಲಸ ಮಾಡ್ಬಿಟ್ಟು ಬಿಲ್ಲೇ ಕೊಟ್ಟಿಲ್ಲ ಕಾಂಟ್ರಾಕ್ಟರ್ಗಳಿಗೆ. ಅವನು ಯಾರೋ ಅಜಯ್ ಉಡುಪಿ ಅಂತೆ 1 ಲಕ್ಷ ಅಲ್ಲೇ ಇಲ್ಲಿ ಸೀಮೆ. ಇನ್ಯೋ ಲಕ್ಷನೋ ಅಲಕ್ಷನೋ ನಮ್ಗಂತೂ ಗೊತ್ತಿಲ್ಲಪ್ಪ. ಒಂದಂತೂ ನಿಜ, ಓಕೆ, ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ನಾವು ಮುಂಚೆ ಬರೀ ಬಿಜೆಪಿಯಲ್ಲಿ ಅಂತೇಳಿ ಇವ್ರಿಗೆ ವೋಟ್ ಹಾಕಿದ್ದಾಯ್ತು. ಈಗ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೆಯುತ್ತೆ. 1 to 2 ಅಂತ ನಾನು ಹೇಳ್ತಾ ಇಲ್ಲ ಅದನ್ನ. ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ, ಸೆಕ್ರೆಟರಿ ಇಬ್ರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾರೆ. ಸಿದ್ದರಾಮಯ್ಯ ಏನು ಆಕ್ಟ್ ಮಾಡಲ್ಲ. ದೇರ್ ಇಸ್ ಆಲ್ರೆಡಿ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್. ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು ಈ ವ್ಯಕ್ತಿನ. ಭ್ರಷ್ಟಾಚಾರದ ಆರೋಪ ಇದೆ ವ್ಯಕ್ತಿ ಮೇಲೆ. ಸತೀಶ್ ಜಾರಕಿಹೊಳಿ ಮೇಲೆ ಐತೆ. ಸತೀಶ್ ಜಾರಕಿಹೊಳಿ ನೋಡಿದ್ರೆ ಹೆಲಿಕಾಪ್ಟರ್ ತಗೊಂಡು ಓಡಾಡ್ತಾರೆ. ಕೇಳಬಾರ್ದಾ? ಕೇಳಕ್ಕೆ ನಿಮ್ಗೆ ತಾಕತ್ತಿಲ್ವಾ? ಮಾತಿದ್ರೆ ತಿಮ್ರೋಡಿ ಷಡ್ಯಂತ್ರ. ಏನ್ ಇವ್ರ ಅಪ್ಪಂದ ಆಸ್ತಿಗಳೆಲ್ಲ ಇಸ್ಕೊಂಡ್ಬಿಟ್ಟಿದ್ವಿ, ಕೊಟ್ಬಿಟ್ಟಾರ ನಮ್ಗೆಲ್ಲರಿಗೂ. ಮೊನ್ನೆ ಧಾರವಾಡದಲ್ಲಿ 2.25 ಲಕ್ಷ ಸರ್ಕಾರದ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಬೀದಿಗೆ ಬಂದು ಗಲಾಟೆಗಳು ಮಾಡಾರೆ ಹುಡುಗರು. ಯಾರು ಬೇಕಾಗಿಲ್ಲ. ಸಿದ್ದರಾಮಯ್ಯನ್ಗೆ ಮೊಮ್ಮಗ
MLC ಆಗಬೇಕು, ವಿಜೇಂದ್ರನ್ಗೆ ಯಡಿಯೂರಪ್ಪನ್ಗೆ ವಿಜೇಂದ್ರ CM ಆಗಬೇಕು, DK ಶಿವಕುಮಾರ್ಗೆ ಆತ CM ಆಗಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಗ MLA ಆಗಬೇಕು, ಈಶ್ವರ್ ಖಂಡ್ರೆಗೆ ಮುಂದಿನ ಸತಿ MP ಎಲೆಕ್ಷನ್ಸ್ ಅಲ್ಲಿ ಮಗ ಮಿನಿಸ್ಟರ್ ಆಗಬೇಕು. ಬರೀ ಇದೆ, ಅವ್ರವ್ರ ಮಕ್ಕಳನ್ನ ಬೆಳೆಸ್ಕೊಂತಾರೆ, ಮೊಮ್ಮಕ್ಕಳನ್ನ ಬೆಳೆಸ್ತಾರೆ. ಇವಾಗ ಸಿದ್ದರಾಮಯ್ಯ ಮಗನ್ನ MLC ಮಾಡಿದಾಯ್ತು, ಮೊಮ್ಮಗ MLA ಆಗಬೇಕು, ಕುಮಾರಸ್ವಾಮಿಗೆ ಮಗ ಏನಾದ್ರೂ ಮಾಡಿ MLA ಆಗಬೇಕು, CM ಆಗಬೇಕು. ನಿಮ್ ಬಗ್ಗೆ ನಿಮ್ದೆಲ್ಲ ಲೂಟಿ ಮಾಡಬೇಕು. ಮೂರೂ ಪಕ್ಷದವ್ರು ಮಾಡ್ತಾರದೆಲ್ಲ ಲೂಟಿನೇ. ಯಾರ ಮೇಲೆಲ್ಲ ಭ್ರಷ್ಟಾಚಾರದ ಆರೋಪ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಮತ್ತೆ ಸರ್ಕಾರದಲ್ಲಿರೋ 2.5 ಲಕ್ಷ ಉದ್ಯೋಗವನ್ನ ಭರ್ತಿ ಮಾಡೋ ಯೋಗ್ಯತೆ ಇಲ್ಲ, ಅಲ್ಲೂ ಸ್ಕ್ಯಾಮ್ ಮಾಡ್ತಾರೆ. KPSC ನಲ್ಲಿ ಕೂತ್ಕೊಂಡು ಕಮಿಷನ್ಗೆ ಸೀಟ್ಗಳನ್ನ ಮಾರಾಟ ಮಾಡ್ತಾರೆ. P1 ಸೀಟ ಮಾರಾಟ, ಡಾಕ್ಟರ್ ವೈದ್ಯಾಧಿಕಾರಿನ ಮಾರಾಟ, ಇಂಜಿನಿಯರ PWD ಮಾರಾಟ, ಮೇಸ್ಟ್ರುಗಳು ಕರೀತಾರ ಮಾರಾಟ, ಕ್ಲಾಸ್ C ಕ್ಲಾಸ್ D ಮಾರಾಟ. PSI ಹಗರಣದಲ್ಲಿ 48 ಜನನ ಅರೆಸ್ಟ್ ಮಾಡಿಸಿದ್ದು ಅಂತ ಬೇವರ್ಸಿಗಳು. ಓಕೆ, ಅದು ಕಾಂಗ್ರೆಸ್ ಬರ್ಲಿ ಬಿಜೆಪಿ ಬರ್ಲಿ, ನಿಮ್ಮ ಹಣೆ ಬರ, ಈ ಕರ್ನಾಟಕದ ಹಣೆ ಬರನ ಬದಲಾವಣೆ ಮಾಡಬೇಕು ಅಂದ್ರೆ ಬಡವರ ಮಕ್ಕಳು MLA ಆಗಬೇಕು, ಬಡವರ ಮಕ್ಕಳು CM ಆಗಬೇಕು. ಬಡವರ ಮಕ್ಕಳಿಗೆ ಕಷ್ಟ ಗೊತ್ತಿದೆ. ಸಿದ್ದರಾಮಯ್ಯನ್ ಗೊತ್ತಿಲ್ಲ, DK ಶಿವಕುಮಾರ್ ಗೊತ್ತಿಲ್ಲ, ಯಡಿಯೂರಪ್ಪನ್ ಗೊತ್ತಿಲ್ಲ, ವಿಜಯ್ ಗೊತ್ತಿಲ್ಲ, ಕುಮಾರಸ್ವಾಮಿ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಒಟ್ಟು ತುಂಬಿದವ್ರು ಇವರೆಲ್ಲ. ಬೊಮ್ಮಾಯಿ ಗೊತ್ತಾಯ್ತಾ? ಗೊತ್ತಿಲ್ಲ. ಒಟ್ಟು ತುಂಬಿದವನ್ ಬೊಮ್ಮಾಯಿ. ಮೂರು ಪಕ್ಷದವರು ಏನೋ ಧರ್ಮಸ್ಥಳದ ವಿಚಾರದಲ್ಲಿ ಒಗ್ಗಟ್ಟಾಗ್ತಾರೆ. ಮೂರು ಪಕ್ಷದವರು ಹೊಟ್ಟೆಗೆ ಎಷ್ಟು ಕಚಡ ತಿಂದಿದ್ರೆ ಸಾಮಾನ್ಯ ಜನರ ನ್ಯಾಯದ ವಿರುದ್ಧ ನಿಂತ್ಕೊಳ್ತಾರೆ ಮೂರು ಪಕ್ಷದವರು. ಇಂಥ ಮೂರು ಪಕ್ಷದವ್ರಿಗೆ ನೀವು ಓಟ್ ಹಾಕ್ತೀರಾ? ಹಾಕಿ ಸಾಯ್ರಿ. ನಾಳೆ ದಿವಸ ಇವತ್ತು ಧರ್ಮಸ್ಥಳದಲ್ಲಿ ಹತ್ಯಾಕಾಂಡ ನಡೆದಿದೆ, ನಿಮ್ಮನೆ ನಡೆದ್ರು ಕೂಡ ಅವ್ರು ಯಾರು ಕೇರ್ ಮಾಡಲ್ಲ. ಅದೇ ಹೇಳ್ತಾರಲ್ಲ, ಇಫ್ ಯು ವಾಚ್ ಯುವರ್ ಅ ಕಿಲ್ಲರ್, ಇಫ್ ಯು ಕಿಲ್ 1000. ನೀನ್ ಒಬ್ಬನ್ನ ಕೊಂದ್ರೆ ಅದು ಉತ್ತರ ವಾಡಿಕೆ. ಒಬ್ಬನ್ನ ಕೊಂದ್ರೆ ನೀನ್ ಕೊಲೆಗಾರ, 100 ಜನರನ್ನ ನೀನ್ ಕೊಂದ್ರೆ ನೀನು ರಾಜ ಅಂತ. ರಾಜನೇ ಕೊಲ್ಲಗಾಗೋದು. ಹೀಗಾಗಿ ಧರ್ಮಸ್ಥಳದಲ್ಲಿ ಅದೇ ಆಗಿರೋದು. ಅವ್ರು ಯಾರಿಗೂ ಕೂಡ ನ್ಯಾಯ ಬೇಕಾಗಿಲ್ಲ. ಮೂರು ಪಕ್ಷದವರು ಈ ವಿಚಾರದಲ್ಲಿ ಒಂದಾಗಿದ್ರೆ, ನೀವು ಮೂರು ಪಕ್ಷಕ್ಕೆ ಓಟ್ ಹಾಕಿದ್ರೆ ನಿಮ್ಮಂತ ಮಾನಗೇಡಿಗಳು ಇನ್ನೊಬ್ರು ಇಲ್ಲ. ನಾನು ಕೂಡ ಹಾಕಿದ್ದೀನಿ ಕಾಂಗ್ರೆಸ್ಗೆ. ನಾನೊಬ್ಬ ಮಾನಗೇಡಿ. ಯಾಕೆ ಅಂತಂದ್ರೆ ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ, ಬಿಜೆಪಿ ವಿರುದ್ಧ ಮಾಡ್ಕೊಂಡು ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ. ನೀವು ಬಿಜೆಪಿಗೆ ಹಾಕಿದ್ರೆ ನೀವು ಮಾನಗೇಡ್ರಿ. ಯಾಕೆ ಗೊತ್ತಾ? ಯಾಕೆ ನೋಡಿ, ಮೂರು ಪಕ್ಷದವರು ಧರ್ಮಸ್ಥಳದ ಪ್ರಕರಣದಲ್ಲಿ ಕೊಲೆಗಾರರ ಪರವಾಗಿ ನಿಂತಿದ್ದಾರೆ. SIT ಮುಚ್ಚಾಕಿ ಅಂತಾರೆ. ಸಿದ್ದರಾಮಯ್ಯನ ಮೇಲೆ ಇದೇ ಕಾಂಗ್ರೆಸ್ ಅವರು, ಕಾಂಗ್ರೆಸ್ಸಿನ ಮಿನಿಸ್ಟರ್ಗಳು ಮುಚ್ಚಾಕು, ಬಿಚ್ಚಾಕು, SIT ಮುಚ್ಚಾಕು. ಇವರಪ್ಪನ ಮನೆ ಆಸ್ತಿನ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರಗಳು, ನ್ಯಾಯನ ಕೇಳಕ್ಕೆ ಯೋಗ್ಯತೆ ಇಲ್ಲದಂತ ವಿರೋಧ ಪಕ್ಷದ್ದು, ಆಮೇಲೆ ಎರಡನ್ನೂ ಬಿಟ್ರಂತ JDS ಅವರು ಕೂಡ ಧರ್ಮಸ್ಥಳನ ಮುಚ್ಚಾಕಿ ಬಚಾವ್ ಮಾಡಿ ಕೊಲೆಗಾರರನ್ನ. ಅದೇ ನೀವ್ ಯಾರಿಗಾನ ಒಂದು ಕಪಾಳ ಕೊಡಿ, ನಮ್ಮ ಪ್ರಾಣನ ಉಳಿಸ್ಕೊಳಕ್ಕೆ ನಮ್ ಗನ್ ಮ್ಯಾನ್ ಫೈರ್ ಮಾಡಿದ್ರೆ 4 ತಿಂಗಳು ಜೈಲಿಗೆ ಹಾಕಿದ್ರು ನನ್ನನ್ನ. 97 ದಿವಸ ಇದೆ. ಅದೇ ಕೊಲೆಗಾರ ಮಾಡಿರೋರಿಗೆ ಸಪೋರ್ಟ್ ಮಾಡ್ಕೊಂಡು SIT ಸೃಷ್ಟಿ ಮಾಡಿಕೊಂಡು ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ. ಸರ್ಕಾರದಲ್ಲಿ ಬಾಕಿ ಇರುವ 2.5 ಲಕ್ಷ ಉದ್ಯೋಗಗಳನ್ನ ಭ್ರಷ್ಟಾಚಾರ ಇಲ್ಲದೆ ಮೆರಿಟ್ ಇರೋರಿಗೆ ಅಪಾಯಿಂಟ್ ಮಾಡೋ ಯೋಗ್ಯತೆ ಇಲ್ಲದಂತ ಸರ್ಕಾರ. ಸಂಬಳ ಜಾಸ್ತಿ ಮಾಡಕ್ಕೆ ಯೋಗ್ಯತೆ ಇಲ್ಲ. ಸಂಬಳ ಇವ್ರು ಜಾಸ್ತಿ ಮಾಡ್ಕೊಂತಾರೆ, MLAಗಳು ಜಾಸ್ತಿ ಮಾಡ್ಕೊಂತಾರೆ. ಯಾಕೆ? ಲೂಟಿ ಮಾಡಕ್ ಬೇಕಲ್ವಾ? ಇವ್ರು ಜಾಸ್ತಿ ಮಾಡ್ಕೊಳ್ತಾರೆ. ಸಾರಿ, ಅದು ಲೈವ್ ಹೋಗಿ ಬರ್ತಾ ಇದೆ. ಸಂಬಳ ಜಾಸ್ತಿ ಮಾಡಲ್ಲ ಸರ್ಕಾರಿ ನೌಕರರು. ಯಾಕೆ ಅಂತಂದ್ರೆ ಸಂಬಳ ಜಾಸ್ತಿ ಮಾಡಿದ್ರೆ ಲಂಚ ಕೇಳಲ್ಲ. ಲಂಚ ಕೇಳಿಲ್ಲ ಅಂತಂದ್ರೆ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ MLAಗಳಿಗೆ ಹಣ ಕೊಡಕ್ಕಾಗಲ್ಲ. ಹಂಗಾಗಿನೇ ಸರ್ಕಾರಿ ನೌಕರರಿಗೆ ಸಂಬಳವನ್ನ ಕಡಿಮೆ ಆಗ್ತಾರೆ. ಲಂಚ ಕೇಳಲಿ, ಲಂಚ ಲೂಟಿ ಮಾಡ್ಲಿ, ನಿಮ್ಮನ್ನ ಲೂಟಿ ಮಾಡ್ಲಿ. ವಾಟ್ ಈಸ್ ಹ್ಯಾಪನಿಂಗ್ ಮ್ಯಾನ್? ಕರ್ನಾಟಕದ ಎಲ್ಲ ಬೆಲೆ ಏರಿಕೆ, ಯಾವುದೇ ಹೋಗಿ ಬೆಲೆ ಏರಿಕೆ. ಮೈಸೂರಲ್ಲಿ ಗಂಗಾ ಆರತಿ ಮಾಡಕ್ ಸಾಲ ಮಾಡ್ತಾವ್ರ ಲೆಕ್ಕ ಹಾಕೊಳ್ಳಿ. ಈ DK ಶಿವಕುಮಾರ್ ಅವನಿಗೆ ಅದು ಏನ್ ತಿಳೋ ಗೊತ್ತಿಲ್ಲ. ಗುರು ಬೆಂಗಳೂರಿನ ತೂತಿಕ್ಕದು. ಅಲ್ಲಿ ಕಾಂಟ್ರಾಕ್ಟರ್ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇಡೀ ಬೆಂಗಳೂರು ಬರೀ ಗುಂಡಿಗಳು ಕಮಿಷನ್ ಇಸ್ಕೊಂತಾರೆ. ರಿಟರ್ನ್ ಕಂಪ್ಲೇಂಟ್ ಇದೆ DK ಶಿವಕುಮಾರ್ ಮೇಲೆ. ಆಕ್ಷನ್ ಮಾಡಲ್ಲ ಸರ್ಕಾರ. ಯಾಕೆ? ಸ್ಪೆಷಲ್ DK ಶಿವಕುಮಾರ? ಯಾವ ನೈತಿಕತೆ ಇದೆ DK ಶಿವಕುಮಾರನ್ಗೆ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯಕ್ಕೆ? ರಿಟರ್ನ್ ಕಂಪ್ಲೇಂಟ್ ಇದೆ, ಕಂಪ್ಲೇಂಟ್ DK ಶಿವಕುಮಾರ್ ಮೇಲೆ. ಯಾಕೆ ಆಕ್ಷನ್ ಮಾಡ್ತಾ ಇಲ್ಲ?
ಏನ್ಯಾವ ಸ್ನೇಹಿತರೆ, ನಾವು ಕೇಳಿ ನಾವ್ಯಾಕೆ ಕೆಟ್ಟವರಾಗ್ಬೇಕು? ಇನ್ನೊಂದಷ್ಟು ಹೆಚ್ಚಿಸ್ಕೊಳ್ಳಿ, ನಮ್ಗೇನಾಗಬೇಕಾಗೈತೆ? ಇನ್ನೊಂದಷ್ಟು ಮಾಲ್ಗಳು, ಲುಲ್ಲು ಮಾಲ್ಗಳು ಕಟ್ಲಿ ಅಲ್ರಿ. ತಿನ್ನಕ್ಕೆ, ಕೂಡಿಕಕ್ಕೆ, ಆಸ್ತಿ ಮಾಡಕ್ಕೆ ಒಂದು ಕೊನೆ ಇಲ್ವಾ? ಏನು ಎದೆ ಮೇಲೆ ಹಾಕೊಂಡು ಹೋಗ್ಬಿಡ್ತೀರಾ? ಎದೆ ಮೇಲೆ ಹಾಕೊಂಡು ಹೋಗಕ್ಕಾಗತ್ತಾ ಆಸ್ತಿನ? ಎಲ್ಲ ಇಲ್ಲೇ ಬಿಡ್ಬೇಕು. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಸೆಂಟ್ರಲ್ ಇರ್ಬೇಕಾದ್ರೆ ಎಲ್ಲ ಕತ್ತಲೆ. ಲೂಟಿ ಲೂಟಿ ಲೂಟಿ. 4 ಲಕ್ಷ ಕೋಟಿ ಕರ್ನಾಟಕ ಬಜೆಟ್ ಲೂಟಿ. 40 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಲೂಟಿ. ರಾಷ್ಟ್ರೀಯ ಲೆವೆಲಲ್ಲೂ ಲೂಟಿ, ರಾಜ್ಯದ ಲೆವೆಲಲ್ಲೂ ಲೂಟಿ. ನೀವು ಇರೋದು ಬರೀ ಓಟ್ ಹಾಕಿ, ಟ್ಯಾಕ್ಸ್ ಕಟ್ಟಿ, ಅವ್ರಿಗೋಸ್ಕರ ನೀವು ಜೀವನ ಮಾಡೋದು. 97% ಜನ ಬರೀ ಟ್ಯಾಕ್ಸ್ ಕಟ್ತಾನೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಏನೇ ಸ್ನೇಹಿತರೆ, ಹೇಳ್ಬೇಕಾದನ್ನ ಹೇಳಿದೀವಿ, ಕೇಳೋದು ಬಿಡೋದು ಏನು ಮಾಡಕ್ಕಾಗಲ್ರಿ. ಅದಕ್ಕೆ ಹೇಳ್ತೀನಿ, ಸಾಮಾನ್ಯ ಜನರನ್ನ 2028ರ ಒಳಗಾಗಿ ಒಂದು ದೊಡ್ಡ ರಾಜಕೀಯ ಬದಲಾವಣೆಯನ್ನ ಮಾಡೋಣ. ಸಾಮಾನ್ಯ ಜನರನ್ನ MLA ಆಗಿ ಗೆಲ್ಸೋಣ, ಸಾಮಾನ್ಯ ಜನರನ್ನ MP ಆಗಿ ಗೆಲ್ಸೋಣ. ಇವರು 3 ಪಕ್ಷದವರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಒಂದೊಂದು ಪಕ್ಷದಲ್ಲೂ ಕೂಡ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಿರೋರು, ಲೂಟಿ ಮಾರೋರು, ದರೋಡೆಕೋರರು, ಭ್ರಷ್ಟಾಚಾರ ಮಾಡೋರು, ಸುಳ್ಳು ಭರವಸೆಗಳನ್ನ ಕೊಡೋರು, ಇಂಥವರೇ ಇರೋದು. ಆಮೇಲೆ ನೋಡಿ, ಬಿಜೆಪಿ ಮೇಲೆ ಆರೋಪ ಮಾಡಿ ಬಂದು ಕಾಂಗ್ರೆಸ್ ಅವರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಯಾರನ್ನು ಕೇಳ್ತೀರಾ? ನ್ಯಾಯ ಕೊಡ್ರಪ್ಪ ಆಗಿದೆ ಅಂತಂದ್ರೆ ಮುಚ್ಚಾಕಿ ಅಂತ ಕಾಂಗ್ರೆಸ್ ಅವರು. ಏನೋ ಸ್ವಲ್ಪ ಯಾಕೋ ಸಿಗ್ನಲ್ ಪ್ರಾಬ್ಲಮ್ ಇದೆ. ನಾನು ಈ ಲೈವ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಅಂಡ್ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ, ಕಣ ಕಣದಲ್ಲೂ ಕನ್ನಡ. ಸಾಮಾನ್ಯ ಜನರು 2028ಕ್ಕೆ ಒಂದು ರಾಜಕೀಯ ಬದಲಾವಣೆನ ನಾವೆಲ್ಲ ಸೇರಿ ಮಾಡೋಣ. ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನೂ ಬೇಡ, DK ಶಿವಕುಮಾರ್ ಬೇಡ, ಯಡಿಯೂರಪ್ಪನೂ ಬೇಡ, ಕುಮಾರಸ್ವಾಮಿನೂ ಬೇಡ, ಯಾರೋ ಬೇಡ. ಸಾಮಾನ್ಯ ಜನ MLA ಆಗಿ ಗೆಲ್ಬೇಕು. ನೋಡಿ, ವಿಜಯ್ ದಳಪತಿ ಅಂತ ಹೇಳ್ತಿರಲ್ಲ, ಕೋಟ್ಯಾಂತರ ಜನ, ಅದೇ 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 ಹುಮ್ಮಸ್ಸು ಕರ್ನಾಟಕದಲ್ಲೂ ಇದೆ. ಲೀಡ್ ಮಾಡೋಣ, ಬದಲಾವಣೆ ಮಾಡೋಣ. ಸಾಮಾನ್ಯ ಜನರ ಮನೆ ಮಕ್ಕಳನ್ನ ನಾನು ನಿಲ್ಲಿಸ್ತೀನಿ. ನೀವು ನಿಂತ್ಕೊಳಕ್ ರೆಡಿ ಇದ್ರೆ ನಾನು MLA ನಿಲ್ಲಿಸ್ತೀನಿ. ವಿ ವಿಲ್ ಕಂಟೆಸ್ಟ್, ವಿ ವಿಲ್ ಚೇಂಜ್. ಕರ್ನಾಟಕದಲ್ಲಿ ರಾಜಕೀಯವನ್ನು ಚೇಂಜ್ ಮಾಡೋಣ. ಯಾವ DK ಶಿವಕುಮಾರ್ ಮಾಡಲ್ಲ, ಯಾವ ಸಿದ್ದರಾಮಯ್ಯನೂ ಮಾಡಲ್ಲ, ಯಾವ BJP ಅವರು ಮಾಡಲ್ಲ, ಯಾವ JDS ಅವರು ಮಾಡಲ್ಲ. ಅವರೆಲ್ಲ ಮಾಡೋದಷ್ಟೇ ಸುಳ್ಳು ಭಾಷಣ, ಸುಳ್ಳು ಭರವಸೆ. ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರದಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡದೆ ಅವ್ರ ಕೆಲಸ ಆಗಿದೆ. 3 ಪಕ್ಷದಲ್ಲಿ ನಿಷ್ಠಾವಂತರಿಲ್ಲ. ನಿಷ್ಠತೆ ಅನ್ನೋದನ್ನ ಅವ್ರ ಪಕ್ಷದಲ್ಲೂ ಕೂಡ ಇಲ್ಲ. ಬರೀ ಲೂಟಿ ಮಾಡ್ತಾರೆ, ಸುಳ್ಳು ಭರವಸೆಗಳನ್ನ ಕಟ್ತಾರೆ. ಮುಸ್ಲಿಂ ಅವ್ರನ್ನ ಜಾತಿಗೆ ಎತ್ಕಟ್ತಾರೆ, ಧರ್ಮಕ್ಕೆ ಎತ್ಕಟ್ತಾರೆ, ನಮ್ಮನ್ನೆಲ್ಲ ಕಿತ್ತಾಡಿಸ್ತಾರೆ, ನಮ್ಗೆಲ್ಲ ಬೆಲೆ ಏರಿಕೆ ಮಾಡ್ತಾರೆ, ನಮ್ಮನ್ನ ಲೂಟಿ ಮಾಡ್ತಾರೆ. ಅವ್ರ ಮಕ್ಕಳನ್ನ MLA ಮಾಡ್ತಾರೆ, ಅವ್ರ ಮಕ್ಕಳನ್ನ MLC ಮಾಡ್ತಾರೆ, ಮೊಮ್ಮಕ್ಕಳನ್ನು ಕೂಡ MLA ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಪ್ಪ, ಬಸವರಾಜ ಬೊಮ್ಮಾಯಿ ಮಗ ಅವನು ಮೊಮ್ಮಗನೇ. ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರ ಮೊಮ್ಮಗ, ಅವನಿಗೂ ಪೋಸ್ಟ್ ಬೇಕು. ಸಿದ್ದರಾಮಯ್ಯ ಮೊಮ್ಮಗ, ಅವನಿಗೂ ಪೋಸ್ಟ್ ಬೇಕು. ಸಾಮಾನ್ಯ ಜನರು ಬರೀ ಟ್ಯಾಕ್ಸ್ ಕಟ್ಟೋದು, ಓಟ್ ಹಾಕೋದು, ಅನ್ಯಾಯನ ಸಹಿಸ್ಕೊಳ್ಳೋದು, ದಬ್ಬಾಳಿಕೆ ಸಹಿಸ್ಕೊಳ್ಳೋದು, ಮಾತಾಡಕ್ಕೆ ಯೋಗ್ಯತೆ ಇಲ್ದಿರೋದು, ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಸ್ನೇಹಿತರೆ, ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ 2028 ಈಸ್ ಅ ಡೆಡ್ ಲೈನ್. ಕರ್ನಾಟಕವನ್ನ ಬದಲಿಸಬೇಕಾಗಿದೆ. ಕರ್ನಾಟಕದ ರಾಜಕೀಯಕ್ಕೆ ಪ್ರತಿ ಹಳ್ಳಿನೂ ರೆಡಿಯಾಗಿ ಹಣ ಸೈಡ್ಗಿಡಿ. ನಿಮ್ಮ ಹತ್ರ ಹಣ ಇಲ್ಲ ಪರವಾಗಿಲ್ಲ, ನಿಮ್ಮ ಆ ಲೊಕ್ಯಾಲಿಟಿನಲ್ಲಿ ನಿಮ್ಮೊಂದು ಲೀಡರ್ಶಿಪ್ ಇದೆಯಾ? ವಿ ವಿಲ್ ಸಪೋರ್ಟ್. ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ. ನಮ್ಮ ಟೀಮ್ ನಿಮ್ ಜೊತೆ ನಿಂತ್ಕೊಳ್ತೇವೆ. 2028ಕ್ಕೆ ಜನಗಳ ಸರ್ಕಾರ ಬೇಕಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನ ಸರ್ಕಾರ ಬೇಕಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ CM ಆಗ್ಬೇಕು, ಒಬ್ಬ ಸಾಮಾನ್ಯ ಮನುಷ್ಯ MLA ಮಿನಿಸ್ಟರ್ ಆಗ್ಬೇಕು. ಆವಾಗಲೇ ಕರ್ನಾಟಕ ಬದಲಾವಣೆ ಆಗೋದು. 3 ಪಕ್ಷದಲ್ಲಿರೋ ಯಾವುದೇ ಕಳ್ಳರು, ದರೋಡೆಕೋರರು ಮಾಡಲ್ಲ ಅಂತ ಈ ಮೂಲಕ ಹೇಳುತ್ತಾ, ನನ್ನ ಲೈವ್ನ ಧರ್ಮಸ್ಥಳಕ್ಕೆ ಒಂದು ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ 3 ಪಕ್ಷ, ಮಾನಗೇಡಿ ಪಕ್ಷಗಳು ಮಾತಾಡ್ತವೆ, ಪದೇ ಮಾತಾಡ್ತದೆ. ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಒಂದಷ್ಟು ಮಾಧ್ಯಮಗಳು ಬ್ರೀಫ್ ಕೇಸ್ಗಳು ಇಸ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದೆ. ಕರ್ನಾಟಕದ ದಿಕ್ಕನ್ನ ಬದಲಿಸ್ತೇವೆ. ಇದು ನಾನು ಮಾಡ್ಕೊಂತಾರ ಪ್ರಮಾಣ. ಡೆಫಿನೆಟ್ಲಿ ಓಕೆ. ಒಂದಲ್ಲ ಒಂದು ಮೇಲಿರೋನ ಇಚ್ಛೆ ಏನಿದೆ ಗೊತ್ತಿಲ್ಲ, ಬಟ್ ಒಂದಂತೂ ನಿಜ,
ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಆಗೇ ಆಗುತ್ತೆ. ನಾವೆಲ್ಲ ಅದನ್ನ ನೋಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ಸ್ ಅಲಾಟ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಕಣ ಕಣದಲ್ಲೂ ಕನ್ನಡ, ಕಣ ಕಣದಲ್ಲೂ ಕನ್ನಡ. ಜೈ ಕರ್ನಾಟಕ ಮಾತೆ. ಓಕೆ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಂಜಾಯ್. ನಿಮ್ ಮುಖದಲ್ಲಿ ಸ್ಮೈಲ್ ನಾನ್ ತಗೊಂಡ್ಬಿಡ್ತೀನಿ ಸ್ಮೈಲ್ ನ, ನೀವು ನಂಬೋದಾದ್ರೆ. ನೀವೆಲ್ಲ ನಂಬೇಕಷ್ಟೇ. ಥ್ಯಾಂಕ್ ಯು.